ಸರ್ ಟ್ರೈನಿಂಗ್ ಆಗುತ್ತೆ, ಪೋಸ್ಟಿಂಗ್ ಆಗುತ್ತೆ. ಈ ಪೋಸ್ಟಿಂಗ್ ಆದಮೇಲೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿ ಆರ್ಮಿಯಲ್ಲಿ? ಆರ್ಮಿಲಿ ನಮ್ಮದು ಫಸ್ಟ್ ಪೋಸ್ಟಿಂಗ್ 1981 ಜಮ್ಮು ಕಾಶ್ಮೀರ ಚಕ್ಲ ಪಲಾವಲ್ಲ ಅಂತ ಬುಚ್ಚಾಮಂಡಿ, ಅದು ಆ ಏರಿಯಾ. ಅಲ್ಲಿ ಅಂದರೆ ನಮ್ಮ ಕೆಲಸ ಅಂದರೆ ನಮ್ಮ ಯೂನಿಟಿ ಕೆಲಸ ಅಂತಂದರೆ ಫುಲ್ ಬಾರ್ಡ್ರ್ ಇದು, ಅದು ಬೇಸಪ್ ಇರೋಲ್ಲ ಅಲ್ಲಿ. ಯಾಕಂದರೆ ಸೀಸ್ಪೇರ್ ಆಗಿ ನಾರ್ಮಲ್ ಇರೋದು. ಅಲ್ಲಿ ಅಂದರೆ ಡೈಲಿ ಅಂದರೆ ನಾವು ನೈಟಲ್ಲಿ ಆಂಬುಸ್ ಹೋಗ್ತೀವಿ. ನೈಟು ರೌಂಡಿಂಗ್ ಬೇಕಲ್ಲ. ಈಗ ಅವರು ನುಸುಳಿಗೆ ಅಂತ ಇದೆಯಲ್ಲ, ಆವಾಗ ಜಾಸ್ತಿ ಇದ್ದಿಲ್ಲ. ಈಗಿದ್ರ ಆಗಿರಲಿಲ್ಲ. 81, 82 ಅಲ್ಲ, ಅಷ್ಟಿದ್ದಿಲ್ಲ. ಅಂತೂ ಬರ್ತಾಯಿದ್ರು. ಆ ನುಸುಳಿಗೆ ಬರದೇ ಇರೋಕ್ಕಾಗ ನಾವು ನೈಟು 12 ಗಂಟೆ 1 ಗಂಟೆಗೆ ನಾವು ಹೋಗ್ತೀವಿ. ಒಂದು ನಮಗೆ ಬೀಟ್ ಥರ ಇಷ್ಟು ಏರಿಯಾ ಅಂತ ಇದೆ. ನಮ್ಮ ಪ್ಲೂಟೋನ್ ಕಂಪನಿ ಅಂತ ಇಷ್ಟಿಷ್ಟು ಕಂಪನಿಗೆ ಅಂತಿದೆ, ಅದು ಹೋಗ್ತೀವಿ. ಆಗ ನಾವು ಹೋಗೋ ಜಾಗದಲ್ಲಿ ಅವರು ಆಂಬುಸ್ ಮಾಡಿರ್ತಾರೆ. ಆಂಬುಸ್ ಅಂದರೆ ಅವ್ರು ಕೂತಿರ್ತಾರೆ ಬರುವಾಗ ನಮ್ಮನ್ನ ಹೊಡಿಯೋಕ್ಕೆ, ಇಲ್ಲ ನಾವು ಕೂತಿರ್ತೀವಿ ಅವ್ರು ಬರುವಾಗ ಹೊಡಿಯೋಕ್ಕೆ. ನಮ್ಮ ಗಡಿ ಒಳಗಡೆ ಬಂದರೆ ಹೊಡೆಯೋಕ್ಕೆ, ನಮ್ಮ ಒಳಗಡೆ ಹೊಡಿಯೋಕ್ಕೆ, ಅವ್ರು ಬಂದರೆ ಹೊಡಿಯೋಕ್ಕೆ. ನಾವು ಅವರಲ್ಲಿ ನುಗ್ಬಿಡ್ತಾರೆ ಅಂತೇಳಿ ನಾವು ಹೋಗೋದು. ಆಗ ಅವರು ಕಾಯ್ತಾ ಇರ್ತಾರೆ, ನಾವು ಎಲ್ಲಾದರೂ ಬಂದರೆ ಅದನ್ನು ನಾವು ಏನಾದರೂ ಮಾಡ್ಬೇಕಂತ ಮಾಡ್ಬೋದು ಅಂತೇಳಿ. ಆ ಥರ ನಮ್ಮ ಬೆಟಾಲಿಯನ್ಗೆ ಸುಮಾರು ಒಂದು 10-20 ಕಿಲೋಮೀಟ್ರು ಅಷ್ಟು ನಮಗೆ ಕವರಿಂಗ್ ಇರುತ್ತೆ. ಒಂದೊಂದು ಕಂಪನಿಗೆ ಒಂದೊಂದು ಪ್ಲೂಟೋನ್ ಅಂತೇಳಿ. ಆದರೆ ನಮಗೆ ಅಲ್ಲಿರುವಾಗ ನಮ್ಮ ಆಪೋಸಿಟಲ್ಲಿ 16 POK ಅಂತೇಳಿ ಅವ್ರದ್ದು ಆರ್ಮಿ ಇತ್ತು, ನಮ್ಮದು 3 ಮೀಟರ್ಸ್ ಅಂತ. ನಮ್ಮದರಲ್ಲಿ ನಮಗೆ ಬಂದು ಚೇಂಜ್ ಆಗೋ ಮೊದಲೇ ಸರ್ದಾರ್ ಯೂನಿಟ್ ಇತ್ತು ನಮಗೆ ಟೇಕ್ ಓವರ್ ಮಾಡಿರೋದು. ಅವ್ರದ್ದೇನೋ ಪೋಸ್ಟಿಂದ ಪೋಸ್ಟಿಗೆ ಏನೋ ಅವರು ಸರ್ದಾರ್ಜಿ ಏನೋ ಹೇಳಿದ್ರು ಅಂತೇಳಿ ಅವರು ಹೊಡೆದ್ಬಿಟ್ಟಿದ್ರು. ಯಾರಿಗೆ? ಸರ್ದಾರ್ಜಿಗೆ ಅಲ್ಲೇ ಸೂಟ್ ಮಾಡಿದರು, ಆ ಪೋಸ್ಟಿಂದ ಈ ಪೋಸ್ಟಿಗೆ. ಯಾಕಂದರೆ ಅವರು ಸುಮ್ಮನೆ ಗಲಾಟೆ ಮಾಡ್ತಾಯಿದ್ರಲ್ಲ, ಆ ಥರ ಇವರು ಏನೋ ಇಲ್ಲದ ಥರ ಒಂದೇನೋ ಆ್ಯಕ್ಟ್ ಮಾಡಿದ್ದಾರೆ, ಅದಕ್ಕೆ ಅವ್ರು ಹೊಡೆದಿದ್ದಾರೆ. ಆಗ ನಮಗೆ ಹೋಗುವಾಗ ಹೇಳ್ಬೋದ್ರು, ಈ ಥರ ಇದೆ, ಎಚ್ಚರಿಕೆ ಇರಬೇಕು ಹಾಗೆ ಅಂತೇಳಿ. ಅವರು ನಮಗೆ ಟೇಕ್ ಓವರ್ ಮಾಡಿ ಅವರು ಹೋದರು. ನಾವು ನಮ್ಮ ಯೂನಿಟ್ ಅವರಿದ್ದರು. ನಮ್ಮ ಯೂನಿಟ್ ಅವರಿಗೆ ಯಾವುದೇ ಥರದ್ದು ಆಂಬುಸಲ್ಲಿ ನಾವು ಸಿಕ್ಕಾಕೊಂಡಿಲ್ಲ, ನಮಗೆ ಅವರು ಸಿಕ್ಕಾಕೊಂಡಿಲ್ಲ. ಓಕೆ, ಎಲ್ಲ ಕೂಲಲ್ಲೇ. ಅದಕ್ಕೆ ಮೊದಲು ತುಂಬ ಗಲಾಟೆ ಆಗಿದೆ ನಮ್ಮ ಯೂನಿಟ್ ಇರೋಲ್ಲಿ. ನಮ್ಮ ಯೂನಿಟು ತುಂಬ ಸ್ಟ್ರಾಂಗ್ ಇದೆ ಅಂತ ಅವ್ರಿಗೆ ಗೊತ್ತಿದೆ. ತುಂಬ ಇದಿದೆ, ನಿದ್ರೆ ಮಾಡೋದು, ಅದು ಇದು ಆಂಬಸ್ಗೆ ಎದುರುಗೊಳ್ಳೋದು ಅದೆಲ್ಲ ಇಲ್ಲ. ನಮಗೂ ಏನಾಗಿಲ್ಲ, ಅವ್ರಿಗೇನಾಗಿಲ್ಲ. ಈ ಥರ ನಾವು ಹೇಳಿದೆಲ್ಲ ಆಗಲೇ, ಇದು ಫ್ಲ್ಯಾಗ್ ಮೀಟಿಂಗ್ ಆಗುತ್ತೆ ಅಂತೇಳಿ. ಫ್ಲ್ಯಾಗ್ ಮೀಟಲ್ಲಿ ಯಾವುದು ಎಷ್ಟು ಫೈರಿಂಗ್ ಆಗಿದೆ ಏನು ನಾವು ಜವಾಬ್ ಕೊಡ್ತಾಯಿದ್ವಿ, ಏನಕ್ಕಾಗಿದೆ ಅವರು ಏನೋ ಕೊಡ್ತಾಯಿದ್ದು. ಆದರೆ ಜಾಸ್ತಿ ಏನು ಎಫೆಕ್ಟ್ ಆಗಿಲ್ಲ ಅಲ್ಲಿ, ಅಂಥದ್ದೇನಾಗಿಲ್ಲ. ಆದರೆ ಒಂದು ವಾರಲ್ಲಿ ಇದ್ದಂಗೆ ಅಲ್ಲಿ ಇರೋದು ಹೆದರಿಕೆ, ಹೋಗೋದು ಬರೋದೆಲ್ಲ ತುಂಬ ಎದುರಿರಬೇಕು. ಈಗ ನಾವು ಬಾರ್ಡ್ರಲ್ಲಿ ನಮ್ಮ ಪೋಸ್ಟ್ ಇರುತ್ತೆ, ಒಂದೊಂದು ಪೋಸ್ಟ್ ಇರುತ್ತೆ. ಹಿಂದ್ಗಡೆ ನಮಗೆ ಊಟ ಎಲ್ಲ ಬಂದು ಹಿಂದ್ಗಡೆ ಇರುತ್ತೆ. ಯಾಕಂದರೆ ಹೊಗೆ ಹೇಳ್ಬಾರ್ದು, ಹೊಗೆ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಜನ ಇರುತ್ತೆ, ಏನು ಮೂಮೆಂಟ್ ಹೋಗಿ ಯಾರು ಗೊತ್ತಾಗಬಾರ್ದು. ಅದಕ್ಕೆ ನಾವು ಟ್ರಂಚ್ ಹಾಕಿರ್ತೀವಿ. ಆ ಟ್ರಂಚ್ ಒಳಗಿಂದನೇ ನಾವು ಹಿಂದ್ಗಡೆ ಊಟಕ್ಕೆ ಬರಬೇಕು. ಊಟ ತಗೋಬರ್ಗಾದ್ರೆ, ಊಟಕ್ಕೆ ಹೋಗಲಿ ಆದರೆ ನಾವು ಬೇರೆ ಏನಾದರೂ ಎಜುಕೇಷನ್ ಆದರೆ, ಟ್ರೈನಿಂಗ್ ಆದರೆ ನಾವೆಲ್ಲ ಅದರಲ್ಲಿಗೆ ಹೋಗಬೇಕು. ಯಾರಿಗೂ ಅವು ಕಾಣಿಸ್ಕೊಳ್ಳೋಂಗಿಲ್ಲ. ಫ್ಲ್ಯಾಗ್ ಮೀಟನ್ನು ಕೇಳ್ತಾರೆ, ಯಾಕೆ ಎಷ್ಟು ಮೂವ್ ಆಗಿರೋದು, ಎಷ್ಟು ಫೈರಿಂಗ್ ಎಷ್ಟು ಹೋಗಿದೆ, ಗಾಡಿ ಎಷ್ಟು ಮೂವ್ ಆಗಿದೆ ಅಂತೇಳಿ. ಆದರೆ ಅಲ್ಲಿ ತುಂಬ ಕಷ್ಟ ಇತ್ತು. ಆದರೆ ನಮ್ಮವರು ಯಾರು ಸತ್ತು ಇಲ್ಲ, ನಮಗೇನು ಎಫೆಕ್ಟ್ ಬಂದಿಲ್ಲ, ಎಫೆಕ್ಟು ಆಗಿಲ್ಲ ಜಮ್ಮಲ್ಲಿ. ಜಮ್ಮು ಆದಮೇಲೆ ನಮಗೆ ಮೂವಿಂಗ್ ಆಯಿತು ಇದು ರೂರ್ಕಿ. ಒಂದು ಸರಿ ಫೀಲ್ಡ್ ಆದರೆ ಒಂದು ಬರೀ ಪೀಸ್ ಬರ್ತದೆ ಯೂನಿಟಿಗೆ. 3 ವರ್ಷ ಅಲ್ಲಿ ಮಾಡಿರ್ತೀವಲ್ಲ, ಅಲ್ಲ ರೂರ್ಕಿಯಲ್ಲಿ ಬಂದಮೇಲೆ ಎಲ್ಲ ನಮ್ಮದೆಲ್ಲ ಸ್ಪೋರ್ಟ್ಸ್ ಗಿಟ್ಸ್ ಎಲ್ಲ ಓಪನ್ ಆಗುತ್ತೆ. ಅಲ್ಲಿ ಒಳ್ಳೆ ಸ್ಪೋರ್ಟ್ಸಲ್ಲಿ ನಮ್ಮ ಯೂನಿಟ್ ತುಂಬ ಹೆಸರು, ಡ್ಯೂ ಕಮಾಂಡೋ ಸರ್ವೀಸಸ್ವರೆಗೆ ನಮ್ಮವ್ರೆ. ನಾನು ಅವಾಗ ಕ್ರಾಸ್ ಕಂಟ್ರಿ, ಮ್ಯಾರಥನ್, ಹಾಕಿ ಇಷ್ಟ ಆಡ್ತಾಯಿದ್ದೆ. ನಮ್ಮದು ಮೈನ್ ಗೇಮ್ ಅಂದರೆ ಕ್ರಾಸ್ ಕಂಟ್ರಿ 40 ಕಿಲೋಮೀಟ್ರ್, 40 ಮ್ಯಾರಥನ್ 40.2 ಕಿಲೋಮೀಟರ್ ಸರ್ವೀಸಸ್ವರೆಗೆ ನಾನು ಹೋಗಿದ್ದೀನಿ. ಅಲ್ಲಿಂದ ಸುಮಾರು ಆಪ್ರೇಷನ್ಸ್ ಎಲ್ಲ ಹೋಗ್ತಾ ಇರ್ತೆ. ಆಗ ನಮಗೆ ಅಲ್ಲಿಂದ ದೊಡ್ಡ ಒಂದು ಆಪ್ರೇಷನ್ ಅಂತ ಹೇಳಿದ್ರೆ 84ಅಲ್ಲಿ ನಮ್ಮ ಇಂದಿರಾ ಗಾಂಧಿ ಅವ್ರದ್ದು ಔಟ್ ಆಯ್ತಲ್ಲ, ಔಟ್. ಅದರಲ್ಲಿ ನಾವು ರೂರ್ಕಿ, ಡೆಲ್ಲಿಗೆ ಹತ್ರನೇ ನಮ್ಮ ಯೂನಿಟ್ ಫಸ್ಟ್ ಮೂವ್ ಆಗಿರೋದು. ಆ ಔಟ್ ಆಗಿ ಬೆಳಿಗ್ಗೆ 9 ಗಂಟೆ ಏನಾಗಿದೆಯಲ್ಲ, ನಾವು ಅವತ್ತೇ ಸಾಯಂಕಾಲ ಮೂವ್ ಆದ್ರಿ. ನಮ್ಮ ಯೂನಿಟ್ ಫುಲ್ಲು ಡಿಫೆನ್ಸ್ ಕಾಲೋನಿ ಅಂತ, ಡೆಲ್ಲಿದು ಮೈನ್ ಸಿಟಿ ಅದು. ಅಲ್ಲಿ ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ಸುಡೋದು, ಅಂಗಡಿಗಳು, ಸರ್ದಾರ್ಜಿಗಳದ್ದು ಏನೇನಿದೆ ಅವ್ರನ್ನ ಹಿಡಿಯೋದು, ಅವ್ರದ್ದು ಸೇವಿಂಗ್ ಮಾಡೋದು, ತುಂಬ ಗಲಾಟೆ ಆಗ್ತಾಯಿತ್ತು ಅಲ್ಲಿ. ನಾವೇಂದರೆ ಡಿಫೆನ್ಸ್ ಕಾಲೋನಿಯಲ್ಲಿ ಅಷ್ಟು ತಟಸ್ಥ
ಕೂಲಾಗಿ ಮಾಡಿದ್ವಿ. ಯಾಕಂದರೆ ಅಷ್ಟು ಆ ಥರ ನಮ್ಮ ಸಿ ಒ ಸಾಬು ಅಷ್ಟೇ, ಅಜಿತ್ ಸಿಂಗ್ ಸಾಬ್ ಅಂತಿದ್ರು, ತುಂಬ ಒಳ್ಳೆ ಚೆನ್ನಾಗಿ ನಮಗೆಲ್ಲ ಇದು ಮಾಡಿದರು. ನಮಗೆ ಊಟ ಎಲ್ಲ ಬಂದು ಅವರೇ ಕೊಡ್ತಾಯಿದ್ರು. ಯಾರು ಸರ್ದಾಜಿಗಳು ಗುರುದ್ವಾರದಲ್ಲೇ ನಾವು ಇರೋದು, ಅವರ ಕಾಪಾಡೋದು. ಅಲ್ಲಿ ನೈಟ್ ಹಗಲು ಎಲ್ಲ ಸುತ್ತಾಡ್ತಾಯಿದ್ವಿ. ತುಂಬ ಡೇಂಜರ್ ಇತ್ತು. ಈಗ ನಾವು ಹೋಗುವಾಗ ನಮಗೂ ಅಟ್ಯಾಕ್ ಮಾಡಿದೆ. ಒಂದು ಪೆಟ್ರೋಲ್ ಬಂಕಿಗೆ ಬೆಂಕಿ ಹಚ್ಚಿದ್ರೆ ನಾವು ಸುಟ್ಟೋಗ್ಬಿಡ್ತೀವಿ. ಹೌದು. ಹಾಗೆ ಅದು ಹೇಳೋದಕ್ಕೆ ಆಗಲ್ಲ. ಬೆಳಿಗ್ಗೆ ಬಂದು ಸೂ ಕಟ್ಟಿದರೆ ನಾವು ಬಿಚ್ಚೋಂಗಿಲ್ಲ, ಸೂ ಬಿಚ್ಚೋಂಗಿಲ್ಲ. ಎಲ್ಲಿ ಓನ್ಲಿ ಸ್ನಾನ ಮಾಡಲಿಕ್ಕೆ ಮಾತ್ರ ಬಿಚ್ಚೋದು. ಟಾಯ್ಲೆಟ್ ಹೋಗ್ಲಿಕ್ಕೂ ಬಿಚ್ಚೋಲ್ಲ. ಆ ಥರ ಬ್ಯುಸಿ ಇರ್ತಲ್ಲ. ಆ ಥರ ಏನಾದರೂ ಆದರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಾಬ್ಲಮ್ ಅಲ್ಲ ಅದು. ಹೌದು. ಆ ಥರ ಅದು ಮುಗಿಯೋವರೆಗೆ, ಇಂದಿರಾ ಗಾಂಧಿ ಇದರಲ್ಲಿ ಮುಗಿಯೋವರೆಗೆ ನಮ್ಮ ಯೂನಿಟಲ್ಲಿ ಯಾರು ನಿದ್ರೆ ಮಾಡಿಲ್ಲ, ಏನಿಲ್ಲ. ಆ ಥರ ಒಳ್ಳೆ ಕೆಲಸ ಮಾಡಿದ್ದೇವೆ. 3 ಮೆಡ್ರಾಸ್ ನಮ್ಮ ಯೂನಿಟ್ದ ಹೆಸರು, ಮೆಡ್ರಾಸ್ ರೆಜಿಮೆಂಟ್ 3 ಮೆಡ್ರಾಸ್. ಅದರಲ್ಲಿ ಅಲ್ಲಿ ಡಿಫೆನ್ಸಲ್ಲಿ ಅಲ್ಲಿ ಅದು ಒಂದು ಭಯಾನಕ. ನೆಕ್ಸ್ಟ್ ಬಂದು ರೂಡ್ಕಿಯಿಂದ ನಾವು ಇದು ಗ್ಲೇಸಿಯರ್, ಸಿಚೆನ್ ಗ್ಲೇಸಿಯರ್ ನಮ್ಮ ಯೂನಿಟ್ ಮೂವ್ ಆಗಿರೋದು. ಸಿಚೆನ್ ಗ್ಲೇಸಿಯರಿಗೆ ಹೋಗ್ಬೇಕಂತಂದರೆ ಇದು ದೊಡ್ಡ ಒಂದು ಕಥೆ ಇದೆ. ಸೌತ್ ಇಂಡಿಯಾಕ್ಕೆ ಬಂದು ಇದಿಲ್ಲ, ಅದು ಸಿಚೆನ್ ಗ್ಲೇಸಿಯರ್ ಆಥರೈಸ್ ಇಲ್ಲ ನಾರ್ತ್ ಅವ್ರಿಗೆ. ಯಾಕಂತ ಹೇಳಿದ್ರೆ ನಮ್ಮದು ಹೀಟ್ ಜಾಸ್ತಿ ಅಲ್ಲ, ಅದಕ್ಕೆ ಇದ್ದಿಲ್ಲ. ಅದಕ್ಕೆ ಇಂಡಿಯನ್ ಆರ್ಮಿಯಲ್ಲಿ ಫಸ್ಟ್ ನಮ್ಮ 3 ಮೆಡ್ರಾಸ್ನೇ ಸಕ್ಸಸ್ ಆಗುತ್ತಾ ಇಲ್ವಾ ಅಂತೇಳಿ ಗ್ಲೇಸಿಯರ್ಗೆ ಕಳಿಸಿರೋದು. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು. ಎಕ್ಸ್ಪೀರಿಯನ್ಸ್ ಫಸ್ಟ್ ಯೂನಿಟ್. ಅಲ್ಲಿಂದ ನಾವು ಗ್ಲೇಸಿಯರ್ಗೆ ಹೋಗಿದ್ವಿ. ಗ್ಲೇಸಿಯರ್ಗೆ ಹೋಗ್ಬೇಕಾದ್ರೆ ಎಲ್ಲ ಮೆಡಿಕಲ್ ಚೆಕಪ್ ಇರುತ್ತೆ. ಅಲ್ಲಿ ಒಂದು ಹಲ್ಲು ಉಳಾದ್ರೂ ಇಲ್ಲ, ಫೈಲ್ಸ್ ಇದ್ದರೆ, ಯಾವುದೇ ಕಾಯಿಲೆ ಇದ್ದರೆ ಅಲ್ಲಿಗೆ ಹೋಗೋಂಗಿಲ್ಲ. ಓಕೆ. ಯಾಕಂತಂದರೆ -45-50 ಇರುತ್ತೆ. ಅವಾಗ ಅಲ್ಲಿದ್ದರೆ ಇಷ್ಟಪ್ಪ ಮಾಡಿಬಿಡುತ್ತೆ. ಇದು ಫೈಲ್ಸ್ ಇದ್ದರೆ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಅದಕ್ಕೆ ಯಾಕೆ ಹೇಳೋದಂತ ಹೇಳಿದ್ರೆ ಫುಲ್ ಫಿಟ್ನೆಸ್ ಆಗಿರೋರು ಮಾತ್ರ ಗ್ಲೇಸಿಯರ್ಗೆ ಹೋಗಲಿ. ಅದಿಲ್ಲ, ಒಂದು 10-50% ನಮ್ಮದು ಔಟ್ ಆಗಿದೆ. ಆಗ ಬೇರೆ ಯೂನಿಟಿಂದ ಸ್ವಲ್ಪ ಜನರನ್ನ ನಾವು ಲೋನ್ ಆಗಿ ತಗೊಳ್ತೀವಿ. ಬೇರೆ ಯೂನಿಟ್ ನಮ್ಮ ಮೆಡ್ರಾಸ್ ರೆಜಿಮೆಂಟಲ್ಲಿ 6 ಮೆಡ್ರಾಸ್ ಆಗಲಿ, 7 ಮೆಡ್ರಾಸ್, 9 ಮೆಡ್ರಾಸ್ ಆಗಲಿ ಇತ್ತೆ, ಅವರು ತಗೊಳ್ತೀವಿ ನಾವು. ಅಲ್ದ ಗ್ಲೇಸಿಯರ್ ಹೋಗ್ತೀವಿ ಫ್ಲೈಟಲ್ಲಿ. ಚಂಡೀಗಢದಿಂದ ಡೈರೆಕ್ಟಾಗಿ ಲೇಹ್ ಲಡಾಖ್ ಇಳಿಬೇಕಾದ್ರೆ ಅಲ್ಲಿ ಒಂದು 10 days ಕ್ಲೈಮೆಂಟೇಷನ್ ಮಾಡಬೇಕು. ಯಾಕಂದರೆ ಈ ಕ್ಲೈಮೆಂಟ್ಗೂ ಅಲ್ಲಿಗೂ ಹೆಚ್ಚು ಕಮ್ಮಿ ಇರುತ್ತೆ. ಅಲ್ಲಿ ಒಂದು 10 days ವಾಕಿಂಗ್ ಎಲ್ಲ ಮಾಡಿ ಫಿಟ್ ಆದಮೇಲೆ ಮತ್ತೆ ಮೂವ್ ಆಗ್ತೀವಿ. ಗ್ಲೇಸಿಯರಲ್ಲಿ ಒಂದು ಬೇಸ್ ಕ್ಯಾಂಪ್ ಅಂದಿದೆ. ಆ ಬೇಸ್ ಕ್ಯಾಂಪಲ್ಲಿ ಬಂದು ಟ್ರೈನಿಂಗ್ ಇದೆ, ಪಕ್ಕ ಟ್ರೈನಿಂಗ್. ಅದು ಆರ್ಮಿ ಟ್ರೈನಿಂಗ್ ಅಂತ ಕಷ್ಟ ಇರುತ್ತೆ. ಓಕೆ. ಯಾಕಂದರೆ ನಾವು ಇದರಲ್ಲಿ ಬೆಟ್ಟ ಹತ್ತಬೇಕು, ಗೋಡೆ ಥರನೇ ಇರುತ್ತೆ. ಆಗ ಕಾಲಿಗೆ ಒಂದು ಕ್ರ್ಯಾಂಪನ್ ಅಂತ ಇರುತ್ತೆ, ಶೂಸಲ್ಲಿ ಕ್ರ್ಯಾಂಪನ್ ಅಂತ ಮುಳ್ಳು ಥರ ಇರುತ್ತೆ. ಮತ್ತು ಕೈಯಲ್ಲಿ ಬಂದು ಐಸೆಕ್ಸ್, ಅದು ಹಿಂಗೆ ಚುಚ್ಚಿ 2 ಚುಚ್ಚಿಕೊಂಡ್ರೆ ಮತ್ತೆ ಕಾಲು ತೆಗೆದು ಚುಚ್ಚಬೇಕು. ಅಲ್ಲಿ ಈಗ ತೆಗಿಬೇಕು, ಆ ಥರ ಹತ್ತಬೇಕು. ಅದೊಂದು. ಮತ್ತು ರೈಫಲಿಂಗ್ ಅಂದರೆ ಹಗ್ಗದಲ್ಲಿ ಹೆಂಗೆ ಇಳಿಯೋದು, ಹೆಂಗೆ ಹಿಡಿದ್ರೆ ಹೆಂಗೆ ಇದಾಗೋದು. ಈಗ ಬೆಟ್ಟದ ಮೇಲಿಂದ ಇಳಿಬೇಕು, ಹೆಂಗೆ ಹಿಡಿಯೋದು. ಕ್ರ್ಯಾಂಪನ್ ಅಂತ ಇರುತ್ತೆ, ಅದೆಲ್ಲ ಕಟ್ಟಿ ಮೇಲೆ ಹತ್ತೋದು, ಐಸ್ ಇದಕ್ಕೆ ಹತ್ತೋದು. ಹೆಂಗೆ ಕ್ರಾವಿಶರ್ ಅಂತಾರೆ. ಕ್ರಾವಿಶರ್ ಗೊತ್ತಲ್ಲ? ಕ್ರಾವಿಶರ್ ಅಂದರೆ ಐಸ್ಗಳು ಬಿದ್ದು, ಈಗ ಗ್ಲೇಸಿಯರ್ ಅಂತ ಹೇಳಿದ್ರೆ ಎಷ್ಟೋ ಕಾಲದಿಂದ ಐಸ್ ಬಿದ್ದು ಅದು ಸ್ಟಕ್ ಆಗೋದಕ್ಕೆ ಗ್ಲೇಸಿಯರ್ ಅಂತ ಹೆಸರು. ಓಕೆ. ಅದರೊಳಗಡೆ ನೀರು ಹರಿತಿಲ್ಲ, ಹರಿಯುವಾಗ ಹೂ ಥರ ಬಿದ್ದಿರುತ್ತೆ. ಇದು ಗೊತ್ತಾಗಿಲ್ಲ ಅದರೊಳಗೆ ಏನಿದೆ ಅಂತೇಳಿ. ಹೋದ್ರೆ ಹೋಗೋದೆ, ಒಳಗಡೆ ಹೋಗೋದು, ಡೆಡ್ ಬಾಡಿ ಸಿಗೋಲ್ಲ. ಆ ಥರ ಎಷ್ಟೋ ಜನರು ಸಿಕ್ಕಿಲ್ಲ. ಹೌದು. ಆಗ ಅದರಲ್ಲಿ ನಮಗೆ ರೂಟ್ ಮಾರ್ಕರ್ ಅಂತಿದೆ. ರೂಟ್ ಮಾರ್ಕರ್ ಇಂಥ ರೂಟಲ್ಲೇ ಹೋಗ್ಬೇಕಂತೇಳಿ ನಮ್ಗೆ ಇರುತ್ತೆ. ಅದು ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಇಲ್ಲಿ, ಡೈಲಿ ಟ್ರೈನಿಂಗ್. ಹೆಂಗೆ ಐಸ್ ಮೇಲೆ ಹತ್ತಬೇಕು, ಈ ಥರ ಇದ್ದರೆ ಹೆಂಗೆ ಹತ್ತಬೇಕು, ಅದೆಲ್ಲ ಟ್ರೈನಿಂಗು, ಕ್ಲಿಮೆಂಟೇಷನ್ ಅದೆಲ್ಲ ಆದಮೇಲೆ ಅಲ್ಲಿ ಬಿಟ್ಟಾದ್ಮೇಲೆ ಅಲ್ಲೊಂದು ಮೆಡಿಕಲ್ ಇದೆ. ಆ ಮೆಡಿಕಲಲ್ಲಿ ಪಕ್ಕ ಆರ್ಮಿಗೆ ಎಂಟ್ರ್ಮೆಂಟ್ ಆಗುವಾಗ ಹೆಂಗೆ ಇತ್ತು, ಎಲ್ಲ ಬಟ್ಟೆ ಎಲ್ಲ ಬಿಚ್ಚಿ ಎಲ್ಲ ಚೆಕಿಂಗ್, ಕಾಲು ಬೆರಳಿಂದ ಹಿಡಿದು ಇಲ್ಲಿವರೆಗೆ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಬಿಟ್ಟಿರೋರನ್ನ ಗ್ಲೇಸಿಯರ್ ಹಾಕಿಸ್ತಾರೆ. ಗ್ಲೇಸಿಯರಲ್ಲಿ ನಾವು ಆ್ಯಕ್ಚುಲಿ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ 90 days ಇರಬೇಕು. 90 days ಮಾತ್ರ, ಸೇವಿಂಗ್ ಮಾಡುವಾಗಿಲ್ಲ. ಅದೇ ಕತ್ತಿಲಿ ಇದಾಗುತ್ತೆ ಅಂತೇಳಿ ಇದಲ್ಲ. ಅದು ಆಕ್ಸಿಜನ್ ಇರೋಲ್ಲ, ತುಂಬ ಕಷ್ಟ. ನಾವು ಇವಾಗ 1 kilometer ಎಕ್ಸಾಂಪಲ್ಗೆ ಒಂದು 5 minutಲ್ಲಿ ತಲುಪಿಡ್ತೀವಿ. 1 kilometer ಹೋಗೋದ್ರೆ ಒಂದು 2 ಗಂಟೆ 3 ಗಂಟೆ ಆಗುತ್ತೆ. ಓಕೆ. 1 kilometerಗೆ ಸುಸ್ತಾಗುತ್ತೆ. ನಮ್ಮದು ವೆಪನ್ಸ್, ಬಟ್ಟೆ, ರೇಸನು ಎಲ್ಲ ಎತ್ಕೊಂಡು ಹೋಗ್ಬೇಕು. 90 ಡಿಗ್ರಿಯಲ್ಲಿ ಇರುತ್ತೆ ಬೆಟ್ಟ. ಅಲ್ಲಿ ಹೋದ್ಮೇಲೆ ಐಸಿಲಿಂದ ದಾಟಬೇಕು. ಅದು ತುಂಬ ಕಷ್ಟ ಇದೆ.
ಈ ಅಡಿಗೆ ಎಲ್ಲಾನು ನೀವು ಮಾಡ್ಕೊಡೋದು. ನಾನು ಕೆಲವೊಂದು ವಿಡಿಯೋಸ್ ಅಲ್ಲಿ ನೋಡಿರ್ತೀನಿ, ಆಲೂಗಡ್ಡೆ ಎಲ್ಲ ತುಂಬಾ ಗಟ್ಟಿ ಆಗ್ಬಿಟ್ಟಿರುತ್ತೆ, ಹಿಂಗ್ ಚುಚ್ಚುದ್ರು ಹೌದು ಆಗೋದಿಲ್ಲ, ಅದು ಈರುಳ್ಳಿ ಹೇಳ್ತೀನಿ ತುಂಬಾ ನೋಡಿ. ಅದು ಗಟ್ಟಿ. ಹೆಂಗೆ ಅಂತ ಅದು ಹೇಗಿರುತ್ತೆ ಅಂತ? ಅದು ಹೆಂಗೆ ಅಂತಂದರೆ ಇದ್ರ ಜೊತೆಲಿ ಇದು ಹೇಳ್ಬಿಡ್ತೀನಿ. ಈಗ ಪೋಸ್ಟ್ ಈಗ ಅಲ್ಲೂ ಅಷ್ಟೇ ಪಾಕಿಸ್ತಾನ ಬಾರ್ಡ್ರಲ್ಲಿ ಒಂದು 2 ಪೋಸ್ಟ್ ಇರುತ್ತೆ. 2 ಪೋಸ್ಟಿಗೆ ಸಪೋರ್ಟು ಒಂದು 7-8 ರೂಟಲ್ಲೇ ಒಂದೊಂದು ಲಿಂಕ್ ಕೊಟ್ಟಿದ್ವಿ. ಲಿಂಕ್ ಅಂತ ಹೇಳೋದು. ಈಗ ನಮ್ಗೆ ಅಲ್ಲಿ ಬೇಸಿಂದ ರೇಸ್ ಅಂತ ಒಂದೇ ದಿವಸ ತಲುಪಲಿಕ್ಕೆ ಆಗಲ್ಲ. ಅದಕ್ಕೆ ಬೇಸಿಂದ ಒಂದು 4 ಕಿಲೋಮೀಟ್ರಲ್ಲಿ ಒಂದು ಲಿಂಕ್, ಅಲ್ಲೊಂದು ಪೋಸ್ಟ್ ಇರುತ್ತೆ. ಅಲ್ಲಿ 4 ಕಿಲೋಮೀಟ್ರ್ 4 ಹಂಗೆ ಹೋಗಿ ಲಾಸ್ಟಿಗೆ ನಮಗೆ ಬರೋದು. ಅಲ್ಲದೆ ಖಾಲಿ ಪಾತ್ರೆ ಇದ್ದರೆ ಪಾಲಿ ಅಥವಾ ವಾಪಸ್ಸಿಗೆ ಬರುತ್ತೆ. ಆ ಥರ. ಮತ್ತು ಐಸಲ್ಲಿ ಏನಾದರೂ ಕ್ಲೋಸ್ ಆಗಿಬಿಟ್ರೆ, ಯಾವುದು ಮೂಮೆಂಟೇ ಇಲ್ಲ ಅಂತ ಹೇಳಿದ್ರೆ, ಆವಾಗ ಹೆಲಿಕಾಪ್ಟ್ರಲ್ಲಿ ಲ್ಯಾಂಡ್ ಮಾಡ್ತಾರೆ. ಹೆಲಿಕಾಪ್ಟ್ರಲ್ಲಿ ಪ್ಯಾರಾಚೂಟಲ್ಲಿ ಹಾಕ್ತಾರೆ. ಲ್ಯಾಂಡ್ ಆಗೋದ್ರೆ ಆಗ್ತದೆ ಒಂದೊಂದು ಸಾರಿ, ಆಗಿಲ್ಲ ಅಂದರೆ ಹಂಗೆ ಎಸ್ದು ಹೋಗ್ತಾರೆ. ನಾವು ತಗೋಬೇಕು. ಅದೇ ನೀವು ಕ್ವಶನ್ ಕೇಳಿದಿರಲ್ಲ, ಅದಕ್ಕೆ ಮೇಲೆಯಿಂದ ಮೊಟ್ಟೆನೇ ಇರಲಿ ಟೊಮೆಟೊ ಇರಲಿ ಏನೂ ಆಗಲ್ಲ. ನಾವೇನು ಮಾಡ್ತೀವಿ, ನಾವು ಒಂದು ಆಶ್ಚರ್ಯ ಅಲ್ಲಿ ಹೋದ್ಮೇಲೆ ಮೊಟ್ಟೆನೆಲ್ಲ ಕೆಳಗೆ ಎಸೆಯೋದು, ಹೊಡೆಯೋದು ಬಾಲ್ ಥರ ಬರ್ತಾ ಇರುತ್ತೆ ಅದರಲ್ಲಿ. ಬಾಲ್ ಥರ ಹೇಳೋದು. ಯಾವುದು ಇದಿಲ್ಲ, ಟೊಮೆಟೊ ಎಲ್ಲ ನಾವು ಇದು ನೀರು ಕುದಿಸ್ಬಿಟ್ಟು ಅದರಲ್ಲಿ ಹಾಕಿದರೆ ಮೊಟ್ಟೆ ಒರಿಜಿನಲ್ ಆಗುತ್ತೆ. ಒರಿಜಿನಲ್ ಮೊಟ್ಟೆ ಆಗ್ತಿತ್ತು. ಒರಿಜಿನಲ್ ಮೊಟ್ಟೆ. ಮತ್ತೆ ಅದರಲ್ಲಿ ತುಂಬ ಕೆಟ್ಟೋಗ್ಬಿಟ್ಟಿರುತ್ತೆ ಗೊತ್ತಲ್ಲ, ಅಲ್ಲಿ ಕೆಡೋದಿಲ್ಲ, ಬರುವಾಗನೇ ಕೆಟ್ಟದೆ ಅದು ಇದಾಗಲ್ಲ. ಅದಕ್ಕೆ ಜಾಸ್ತಿ ಏನು ಮಾಡ್ತಾರೆ ನಮ್ಮ ಕಾಲದಲ್ಲಿ, ಯಾವಾಗ ಮೊಟ್ಟೆದು ಉಡಿ ಮಾಡ್ತಾರೆ. ಆ ಉಡಿ ಬಂದು ಎಣ್ಣೆ ಹಾಕಿ ಇದಾದರೆ ಸೇಮ್ ಆಮ್ಲೆಟ್ ಥರನೇ ಬಂದುಬಿಡುತ್ತೆ. ಮೀನು ಎಲ್ಲ ಅಂದರೆ ಫುಡ್ ಸಪ್ಲೈ ಅಂದರೆ ಆ ಥರ ಎಲ್ಲ ಇರುತ್ತೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್ಶು, ಎಗ್, ಚಾಕ್ಲೇಟ್ಗಳು ಹೆವಿ ಕಾಸ್ಟ್ಲಿ ಎಲ್ಲ. ಅದು ಆವಾಗಲೇ ಅದೆಷ್ಟೋ ಒಂದು ಕೆ ಜಿಗೆ ಒಂದು ಕೆ ಜಿ ಬರಬೇಕಾದ್ರೆ 1500-2000 ರುಪೀಸ್ ಅಲ್ಲಿ ತಲುಪಬೇಕಾದ್ರೆ. ಓಕೆ. ಅಕ್ಕಿದು 1 ಕೆ ಜಿ ಆವಾಗ ಎಷ್ಟು, 1 ರೂಪಾಯಿನ 50 ಪೈಸೆನೇ ಇತ್ತು. ಆವಾಗಲೇ ಅಷ್ಟು ದುಡ್ಡು, ಅಷ್ಟು ಖರ್ಚಾಗುತ್ತೆ ಇಂಡಿಯನ್ ಗೌರ್ಮೆಂಟ್ಗೆ. ಓಕೆ. ಅಲ್ಲಿಂದ ಫ್ಲೈಟು, ಅಲ್ಲಿಂದ ಅಲ್ಲಿಗೆ ಬರಬೇಕು, ಅಷ್ಟು ಕಷ್ಟ ಇದೆ. ತುಂಬ ಎಕ್ಸ್ಪೆನ್ಸ್ ಆಗುತ್ತೆ ಅಲ್ಲಿಗೆ, ಯಾವುದು ಗ್ಲೇಸಿಯರ್ಗೆ ಯಾವುದೇ ತಲುಪಬೇಕು ಅದನ್ನು. ಮತ್ತು ಡ್ರೆಸ್ಸಸ್ ಅಂದರೆ ನಮಗೆ ಒಂದೊಂಥರ, ನಮಗೊಂದು ಸ್ವಲ್ಪ ಪರವಾಗಿಲ್ಲ. ನಮ್ಮ ಪೀರಿಯಡಲ್ಲಿ ಕೋಪ್ಲೆಚ್ ಬೂಟು, ಅದು ಇನ್ನರ್ ಔಟ್ ಆಗಿರುತ್ತೆ, ಏನು ಕೋಲ್ಡ್ ಗೊತ್ತಾಗ್ತಿಲ್ಲ. ಮತ್ತು ಡ್ರೆಸ್ ಒಂದು ಕೊಟ್ಟು ಒಂದು ಸೆಟ್ ಇರುತ್ತೆ, ತುಂಬ ವೆಯ್ಟ್ಲೆಸ್. ಅದೆಲ್ಲ ಇಂಡಿಯಾದಲ್ಲ, ಔಟ್ ಆಫ್ ಕಂಟ್ರಿದು. ನಮಗಿಂತ ಮೊದಲಿದ್ದವರು ತುಂಬ ಒಂದು 8-10 ವರ್ಷ ಮೊದಲಿದ್ದವ್ರಿಗೆ ಆ ಥರ ಇಲ್ಲ. ನಮ್ಮದೇ ಇಂಡಿಯಾದು ಗಂಬುಟ್ಟು ಥರ ಇತ್ತಲ್ಲ, ಆ ಥರ ಗಂಬುಟ್ಟು ಬಿಟ್ಟು ನಮ್ಮದು ಈ ಇಂಡಿಯಾದು ಕೊಟ್ಟು, ಅದರಲ್ಲಿ ಚಳಿನೇ ತಾಗಲಿಕ್ಕೆ ಆಗಲ್ಲ. ಅವ್ರು ಹೆಂಗೆ ಸರ್ವಿಸ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಿಲ್ಲ. ನಮ್ಮ ಟೈಮಲ್ಲಿ ಒಂದು ಬಂದಿದೆ ಬೇರೆ ಔಟ್ ಆಫ್ ಕಂಟ್ರಿಯಿಂದ, ಅದೊಂದು ಪರವಾಗಿಲ್ಲ. ಮತ್ತು ವೆಪನ್ಸು ನಮ್ಮದು ಈ ಥರ ಇತ್ತು. ಇವಾಗೆಲ್ಲ ವೆಪನ್ಸ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಫುಲ್ ಚೇಂಜ್ ಆಗಿದೆ. ಬಟ್ಟೆ, ಊಟ ಆಗಿರಲಿ, ಹೆಲಿಕಾಪ್ಟ್ರು ಹೋಗೋದು ಬರೋದಾಗಲಿ ತುಂಬ ಇದಿದೆ. ಅಲ್ಲಿ ಅಂತ ಹೇಳಿದ್ರೆ ನಮಗೆ ಈ ರೇಸನ್ನು ತಗೊಂಡು ಹೋಗೋದು ಬರೋದೇ ತುಂಬ ಕಷ್ಟ. ಅಲ್ಲೊಂದು ಜಿಯಾ ಪೋಸ್ಟ್ ಅಂತ ಇತ್ತು. ಜಿಯಾ ಪೋಸ್ಟದ ಆಪೋಸಿಟ್ಟು ಪಾಕಿಸ್ತಾನದ್ದು ಶ್ರೀದೇವಿ ಪೋಸ್ಟ್ ಅಂತ. ಶ್ರೀದೇವಿ ಒಳ್ಳೆ ಇದರಲ್ಲಿದ್ದಾರೆ. ಶ್ರೀದೇವಿ ಪೋಸ್ಟ್ ಅಂತ ಇರೋದು. ಯಾಕೆ ಅದಕ್ಕೆ ಆ ಹೆಸರು ಶ್ರೀದೇವಿ ಪೋಸ್ಟ್? ಅವರು ಹೆಂಗೆ ಯಾಕಾಗಿದ್ದಾರೆ ಗೊತ್ತಿಲ್ಲ. ಆದರೆ ನಾವು ಜಿಯಾ ಪೋಸ್ಟ್ ಅಂತ, ಜಿಯಾ ಅವ್ರದ್ದು ಅದೇ ಆಪೋಸಿಟ್ ಇರೋದು. ಒಂದು 1500 ಮೀಟ್ರಲ್ಲಿ ಇದೆ. ಅದೇ ನಮ್ಮದು ಹೊಡಿಬೋದು, ಎಲ್ಲ ಗನ್ನೆಲ್ಲ ಹೊಡಿಬೋದು. ದೀಪಾವಳಿ ಅವತ್ತು ಹೊಡಿತಾ ಇದ್ದಾರೆ ಡಮ 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 ಅಂತ. ನಮ್ಮದೊಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದೊಳಗೆ, ದೇವಸ್ಥಾನ ಅಂದರೆ ನಮ್ಮ ಮರದಲ್ಲೇ ಮಾಡಿರೋದು, ಡಕ್ ಬೋರ್ಡ್, ಅದರಲ್ಲೇ ಎಲ್ಲ ಹೊಡೆದು ಚಿಂದಿ ಆಗ್ಬಿಡ್ತು. ಆದರೆ ನಮಗೆ ಏನಾಗಿಲ್ಲ ಅಲ್ಲಿ. ಅದೊಂದು ಜ್ವಾಲಮತ್ತ ಅಂತ ತುಂಬ ಪವರ್ಫುಲ್ ಇರೋದು. ಒಂದು RT ಅವ್ರು ಬಿದ್ದರು. ಅವಾಗ ಹೇಳೋದು, ಸರ್ ಬೀಡಿ ಗಿಡಿ ವಗೇರ ಖತಮ್ ಹೋಗ್ಯಾ, ಲಾಸ್ಟ್ ಬೀಡಿ ಅಂತ. ಅಲ್ಲಿಂದ ಇನ್ನೊಂದು ಬಂಬ್ ಬಂತು ವಿತ್ ಡಮ್ ಅಂತ. ಆವಾಗ ಅದು ಚಾಯಪತ್ತಿ ಇದೆಯಲ್ಲ, ಅದನ್ನು ಸುಟ್ಬಿಟ್ಟು ಒಂದು ಬೀಡಿ ಹೊಡಿಯೋದು. ಚಳಿ ಹಂಗೆ ಇದಿದೆಯಲ್ಲ, ಹಂಗೆ ಇದು ಆ ಥರ ಏನೂ ಆಗಿಲ್ಲ ನಮಗೆ. ಮತ್ತು ಅಲ್ಲೇ ಆ ಪೋಸ್ಟಿಗೆ ನಾವೊಂದು ರೆಕಾರ್ಡ್ ಮಾಡಿದ್ವಿ. ನಾನು ಸಾದೇವ ನಾಡರ್ ಅಂತೇಳಿ ಇದರಲ್ಲಿ ಟ್ರೆಂಡ್ ಇದ್ದಾರೆ. ಇವಾಗ ಸತ್ತೋಗ್ಬಿಟ್ರು ಮೊನ್ನೆ, ಹೋದ ತಿಂಗಳು. ಯಾಕಂದರೆ ಅದು ತುಂಬ ಪೋಸ್ಟು ಜಿಯಾ ಪೋಸ್ಟಿಗೆ ಹಿಂಗಿದೆ, ಗೋಡೆ ಥರ ಖಾಲಿ ಇದರಲ್ಲೇ ಹತ್ತಲಿಕ್ಕೆ ತುಂಬ ಕಷ್ಟ. ನಮಗೆಲ್ಲ ಸೀಮೆಣ್ಣೆ ಎಲ್ಲ ಬೇಕಲ್ಲ, ನೈಟಲ್ಲಿ ಇದು ಮಾಡೋಕ್ಕೆ. ಸೀಮೆಣ್ಣೆ ಇಲ್ಲದ್ರೆ ಆಗೋದೇ ಇಲ್ಲ. ಸೀಮೆಣ್ಣೆ ಇಲ್ಲದೆ ಯಾವ ಕೆಲಸ ಆಗಲ್ಲ. ಊಟ ಸ್ಟವ್ ಹತ್ಬೇಕಾದ್ರೆ, ಊಟ ನೀರು ಕುದಿಯೋದು ಯಾವುದಿದ್ರೂ ಸೀಮೆಣ್ಣೆ ಬೇಕು. ನಾವೇನು ಚಿಕ್ಕ ಕ್ಯಾನಲ್ಲೇ ಮೇಲೆ ಹೋಗ್ತಾಯಿತ್ತು. ನಾನು ಸಾದೇವನು, ಅವನು ಸ್ಪೋರ್ಟ್ಸ್ ಮ್ಯಾನ್, ನಾನು ಸ್ಪೋರ್ಟ್ಸ್.
ನಮಗೊಂದು ಚಾಲೆಂಜ್ ಇರ್ತದೆ ಸ್ಪೋರ್ಟ್ಸ್ ಮ್ಯಾನಿಗೆ. ಹ್ಞೂ ನಾವೊಂದು ಡ್ರಮ್ ಇದೆಯಲ್ಲ ದೊಡ್ಡದು, ಆ ಡ್ರಮ್ಮೇ ತಗೊಂಡೋಗ್ಬಿಡೋಣ ಹಂಗೆ ನೋಡೋಣ ಅಂತ, ಖಾಲಿ ಡ್ರಮ್, ಅದರಲ್ಲೇ ಇದು ಮಾಡ್ಬೋದಲ್ಲ. ಹೌದು. ಸರಿ ಅಂತೇಳಿ ಚಾಲೆಂಜ್ ಇದೆ, ಸ್ವಲ್ಪ ಎಚ್ಚರ ಅಂದ. ಅವ್ನು ಹೇಳೋದು ಇಲ್ಲ ಪರವಾಗಿಲ್ಲ ಅಂದ. ಇಬ್ಬರು 2 ಡ್ರಮ್ನ ಕಟ್ಬಿಟ್ಟು ಈ ನನಗೊಂದು ಅವರು ಕಟ್ಟಿ ಮೇಲೆ ಎತ್ತಿ ತಗೊಂಡೋಗಿ ಒಂದು ಡ್ರಮ್ ಮಡಗಿದ್ವಿ. ಡ್ರಮ್ ಮಡಗಿದ ಮೇಲೆ ಈ ಕ್ಯಾನಲ್ ತಗೊಬರೋದು ಅಲ್ಲಿ ಒಯ್ಯೋದು. ನಮಗೊಂದು ಖುಷಿ. ಅದು ಬೇರೆ ನಾವು ಯಾರು ಆಫೀಸರ್ಸ್ಗೆ ಅದೆಲ್ಲ ಹೇಳಿಲ್ಲ, ಗೊತ್ತು ಅಲ್ಲಿರೋರಿಗೆ ಗೊತ್ತಿದೆ. ಅದೆಲ್ಲ ಮಾಡಲಿಕ್ಕೆ ತುಂಬ ಕಷ್ಟ. ಮತ್ತು ಇನ್ನೊಂದು ಅವಲಾಂಚ್ ಆಗಿತ್ತು ನಮ್ಮದು. ಒಂದು ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಎಸ್ದುಬಿಡುತ್ತೆ. ಈ ಗಾಳಿ ಬರುತ್ತೆ ಅಲ್ಲ, 300 ಟನ್ ವೆಯ್ಟಲ್ಲಿ ಇರುತ್ತೆ ಅದು. ಈ ಬೆಟ್ಟದಿಂದ ಈ ಲೂಸ್ ಇದಲ್ಲ ಬೆಟ್ಟ ಎಸ್ಬಿಡುತ್ತೆ. ಅವಾಗ ನಮ್ಮವರು ಮೂವ್ ಮಾಡಿ ಬರ್ತಿದ್ರು. ಬ್ರಾವ್ ಕಂಪನಿ ಅಂತ, ನಮ್ಮದು ಚಾರ್ಲಿ ಕಂಪನಿ. ಬ್ರಾವ್ ಕಂಪನಿ ಒಂದು ಅವಲಾಂಚಲ್ಲಿ ಏನೋ ಸಿಗ್ನಲ್ ಅವ್ರಿಗೆ ಆರ್ಡ್ರ್ ಗೊತ್ತಾಗಿಲ್ಲ ಕಾಣುತ್ತೆ, ಅವ್ರು ಮೂವ್ ಮಾಡಿಬಿಟ್ಟಿದ್ದಾರೆ. ಎತ್ತಿ ಎಸ್ಬಿಟ್ರು. ಅಲ್ಲಿ 2-3 ಜನ ಏನೋ ಡೆತ್ ಆದರು. ಅದೊಂದೇ ನಮ್ಮದು. ಬಾಕಿ ಲೆಗ್ ಪ್ರಾಸ್ಪೆಕ್ಟ್ ಅದಿದೆ ಇರುತ್ತಲ್ಲ. ಯಾಕಂದರೆ ಪ್ರಾಸ್ಪೆಕ್ಟ್ ಅಂದರೆ ನಾವು ಇವಾಗ ಲಿಂಕ್ ಹೋಗಿ ಬರ್ತೀವಲ್ಲ, ಲಿಂಕ್ ಹೋಗಿ ಬಂದಂಗೆ ನಾವು ಡಾಕ್ಟ್ರ್ ಇರ್ತಾರೆ ಅಲ್ಲಿ, ನಮ್ಮ ಜೊತೆಲೇ ಒಂದು ಡಾಕ್ಟ್ರ್ ಇರ್ತಾರೆ, ಏನೇನು ಮಾಡ್ಬೇಕಂತೇಳಿ. ಹೆಂಗೆ ನೀವು ಈಗ ಎಕ್ಸಾಂಪಲು ಒಂದು ಉಚ್ಚೊಯ್ಬೇಕಾದ್ರೆ ಹಂಗೆ ಮಾಡ್ಬೇಕಂತ ಹೇಳ್ತಾರೆ ಅವರು. ಆ ಥರ ಹೋದರೆ ನಾವಾಗುತ್ತೆ. ಮತ್ತು ನಾವು ಕ್ಲೀನಿಂಗ್ ಇರಬೇಕು. ಅವ್ರು ಹೇಳ್ತಾರೆ ನಾವು ಹೋಗಿ ಬಂದ ಮೇಲೆ ಸಾಕ್ಸ್ ಎಲ್ಲ ಬಿಚ್ಚಿ ಕಾಲು ತೊಳೆದ್ಬಿಟ್ಟು ಸಾಕ್ಸ್ ಚೇಂಜ್ ಮಾಡಬೇಕು. ಆ ಬೇವರಲ್ಲಿದ್ದರೆ ಅಲ್ಲಿ ಪ್ರಾಸ್ಪೆಕ್ಟ್ ಆಗ್ಬಿಡುತ್ತೆ, ಅಲ್ಲಿ ಐಸ್ ಆಗಿಬಿಡುತ್ತೆ ಅಲ್ಲ. ಅದಕ್ಕೆ ನಾವು ಬರುವಾಗ ಒಬ್ಬರು ನೀರೆಲ್ಲ ಕಾಯಿಸಿ ಮಡಗಿರ್ತಾರೆ. ಆದರೆ ನಾವು ಬಂದು ನೀರಾಗಿ ಕೈಗೆ ಹಾಕ್ಬಾರ್ದು. ನಾವು ಆ ಕೋಲ್ಡಲ್ಲಿ ಇರ್ತೀವಲ್ಲ, ಕುದೀತಾ ಇರ್ತೇವೆ, ಅದು ನಮ್ಗೆ ಗೊತ್ತಾಗಿಲ್ಲ. ಕೈ ಹಾಕಿದರೆ ಹಂಗೆ ಬೆದ್ದೋಗ್ಬಿಡುತ್ತೆ. ನಾವು ಹಾಕ್ಬಾರ್ದು. ಅವರು ಎಲ್ಲ ಮಾಡಿ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನಾವು ಹಾಕಬೇಕು. ಆ ಥರ ಇದೆ. ಮತ್ತು ಐಸು ಈ ಒಂಥರ ಚಳಿ ಅಂತೇಳಿ ಬೆದ್ದ ಥರ ಇರ್ತಾರಲ್ಲ, ಅವರೆಲ್ಲಾದರೂ ಕಾಲ್ಗೆ ತೊಳೆಯೋದು ಹಂಗೆ ಹೋಗಿ ಮಲ್ಕೊಂಡ್ರೆ ಪ್ರಾಸ್ಪೆಕ್ಟ್ ಆಗಿ ಅಲ್ಲಿ ಇದಾಗ್ಬಿಡುತ್ತೆ, ಕಾಲು ಕಟ್ಟಾಗುತ್ತೆ. ಆ ಥರ ಒಂದು ನಮ್ಮದು ಒಂದು 34 ಜನರಿಗೆ ಎಫೆಕ್ಟ್ ಆಗಿದೆ, ಜಾಸ್ತಿ ಆಗಿಲ್ಲ. ನಾನು ಇದನ್ನು ಯಾಕೆ ಹೇಳೋದು ಅಂತ ಹೇಳಿದ್ರೆ, ಫಸ್ಟು ನಮ್ಮದು 3 ಮೆಡ್ರಾಸ್ ಗ್ಲೇಸಿಯರ್ಗೆ ಅಂತೇಳಿ ಕಳಿಸಿರೋದಲ್ಲ, ಅವಾಗ ನಾವು ಫಿಟ್ ಒಳ್ಳೆ ನಮಗೆ ಪಾಯಿಂಟ್ 3 ಮೆಡ್ರಾಸ್ಗೆ ಒಳ್ಳೆ ಪಾಯಿಂಟ್ ಇತ್ತು. ಗ್ಲೇಸಿಯರ್ಲಿ ಹಾಗೆ ನಮ್ಮ ಪೋಸ್ಟ್ ಬಗ್ಗೆ ಹೇಳೋದು. ಹಾಗೆ ಬೇರೆ ಬೇರೆ ಪೋಸ್ಟಲ್ಲಿ ತುಂಬ ಕಥೆಗಳಾಗಿದೆ ಅಲ್ಲಿ. ಹೋಗೋದು ಬರೋದು, ಎಫೆಕ್ಟ್ ಆಗಿರೋದು, ಏಟಾಗಿರೋದು, ಕೈ ಕಾಲು ಕಟ್ಟಾಗಿರೋದು, ನಿಮೋನಿಯಾ ಆಗೋದು. ಯಾಕಂದರೆ ಅದೇ ತೋರ್ಕೊಂಡ್ರೆ ನಿಮ್ಮ ನೀರು ಇದ್ರೊಳಗೆ ಆಗ್ಬಿಡುತ್ತೆ. ಅಲ್ಲಿ ಲೇನ್ ಲಡಾಖಲ್ಲಿ ಒಂದು ಹಾಸ್ಪಿಟ್ಲ್ ಇದೆ, ಚಾಂಬರ್ ಅಂತ ಹೇಳ್ತೀವಿ. ನಿಮೋನಿಯಾ ಆಗಿಬಿಟ್ರೆ ಆ ಚಾಂಬರಲ್ಲಿ ಒಳಗೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ವಾಪಸ್ ಬಂದರೆ ನೀರೆಲ್ಲ ಕರ್ಗೋಗ್ಬಿಡುತ್ತೆ. ಓವರ್ ಆದರೆ ಜಮ್ಮು ಕಾಶ್ಮೀರ ಆ ಕಡೆ ಕಳಿಸ್ತಾರೆ. ಆ ಥರ.